ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ನ್ಯೂಸ್ ಬ್ಯೂರೋದ ಮೂಲಕ ಹಿರಿಯರ ಹಾದಿಯ ಘಟನೆಗಳ ಒಂದೊಂದು ತುಣುಕು ನಮ್ಮ ಶಿವಮೊಗ್ಗದ ಸಾಹಿತ್ಯ ಪ್ರಿಯರಿಗೋಸ್ಕರವಾಗಿ ಪ್ರಸಾರ ಆಗ್ತಾ ಇದೆ. ಇಲ್ಲಿ ಪ್ರಸಾರ ಆಗ್ತಕ್ಕಂತಹ ಅಂಕಣಮಾಲೆ ಲೋಕ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ. ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ. ಜ್ವರ, ಆಯಾಸ, ಹಸಿವಾಗದಿರುವುದು, ವಾಂತಿ, ಹೊಟ್ಟೆ ನೋವು, ಮೂತ್ರದಲ್ಲಿ ಬದಲಾವಣೆ, ಕೀಲು ನೋವು, ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ. ಇದೇ ತಿಂಗಳ ಜುಲೈ 29ರಿಂದ ಆಗಸ್ಟ್ 3ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವಿಶೇಷ ಸೂಚನೆ: ಜುಲೈ 29ರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಹರಕೆರೆ, ಶಿವಮೊಗ್ಗ. ನಮ್ಮ ಟೋಲ್ ಫ್ರೀ ಸಂಖ್ಯೆ 180030900309. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 180030900309. ನಮಸ್ಕಾರ. ನಾವೆಲ್ಲ ಪ್ರಾಮಾಣಿಕತೆ ಬಗ್ಗೆ ಅನೇಕ ಭಾಷಣಗಳನ್ನು ಕೇಳಿದ್ದೀವಿ, ಉಪದೇಶಗಳನ್ನು ಕೇಳಿದ್ದೀವಿ, ಉಪನ್ಯಾಸಗಳನ್ನು ಕೇಳಿದ್ದೀವಿ. ಆದರೆ ನಾವೆಷ್ಟು ಪ್ರಾಮಾಣಿಕರು ಅಂತ ನಮಗೆ ನಾವು ಪ್ರಶ್ನೆಯನ್ನು ಹಾಕೊಂಡಾಗ ಅದು ಉತ್ತರ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಪ್ರಾಮಾಣಿಕತೆಯ ಬಗ್ಗೆ ಮಾತಾಡ್ಬೋದು, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡ್ಬೋದು, ಆದರೆ ಅವುಗಳನ್ನು ಅನುಸರಿಸ್ತಕ್ಕಂಥ ವಿಧಾನ ಇದೆಯಲ್ಲ, ಅದರಲ್ಲಿ ನಾವು ಎಡವು ಬಿಡ್ತೀವಿ ನಾವು. ಆದರೆ ಇಲ್ಲೊಬ್ಬ ವ್ಯಕ್ತಿ ಪ್ರಾಮಾಣಿಕತೆಯ ಮೂರ್ತಿ ರೂಪವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ವಿಚಾರ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದೀನದಯಾಳ ಉಪಾಧ್ಯಾಯರು. ದೀನದಯಾಳ ಉಪಾಧ್ಯಾಯರು ಜನಸಂಘದ ಅಧ್ಯಕ್ಷರಾಗಿದ್ದರು ಬಹಳ ಹಿಂದೆ. ಅವರು ಒಂದ್ಸರಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದು 3ನೇ ದರ್ಜೆ ಬೋಗಿಯಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ರು. ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾರಿಗೂ ಹೇಳಿದರು, ಮೊದಲನೇ ದರ್ಜೆ ಒಂದು ಬೋಗಿಯಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸರಸಂಘ ಚಾಲಕರಾಗಿರ್ತಕ್ಕಂಥ ಗುರೂಜಿಯವರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ. ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಬೇಕು ಅನ್ನಿಸ್ತೀವ್ರಿಗೆ. ಯಾವುದೋ ಒಂದು ನಿಲ್ದಾಣದಲ್ಲಿ ರೈಲ್ ನಿಂತಾಗ ಇವರು ತಮ್ಮ 3ನೇ ಬೋಗಿಯಿಂದ ಹಿಡಿದು ಮೊದಲನೇ ಬೋಗಿ ಹೋಗಿ ನೋಡಿ ಗುರೂಜಿಯವರ ಜೊತೆಗೆ ಮಾತುಕತೆ ಪ್ರಾರಂಭ ಮಾಡ್ತಾರೆ. ಅಷ್ಟೊತ್ತಿಗೆ ರೈಲು ಚಲಿಸ್ಬಿಡುತ್ತೆ. ಪರವಾಗಿಲ್ಲ, ಕುತ್ಕೊಳ್ಳಿ, ಮುಂದಿನ ಒಂದು ನಿಲ್ದಾಣಕ್ಕೆ ನೀವು ಇಳಿದು ಹೋಗ್ಬೋದು ಅಂತವರು ಕೂಡಿಸ್ಕೊಂಡು ಇಬ್ರು ಚರ್ಚೆ ಮಾಡ್ತಾ ಇರ್ತಾರೆ. ಮುಂದೆ ಒಂದು ರೈಲು ನಿಲ್ದಾಣ ಬಂದಾಗ ಅವಾಗ ಈ ಉಪಾಧ್ಯಾಯರು ಅವರಿಗೆ ನಮಸ್ಕರಿಸಿ ತಮ್ಮ ಬೋಗಿಗೆ ವಾಪಸ್ ಬರ್ತಾರೆ. ವಾಪಸ್ ಬಂದವರು ಏನ್ ಮಾಡ್ತಾರೆ, ಟಿಕೆಟ್ ಕಲೆಕ್ಟರ್ನ ಕರೆಸ್ತಾರೆ. ಟಿಕೆಟ್ ಕಲೆಕ್ಟರ್ ಬಂದು, ಏನ್ ಸ್ವಾಮಿ ನೋಡಿ, ನಾನು 3ನೇ ದರ್ಜೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಯಾಣಿಕ. ಆದ್ರೆ ಇಂಥ ನಿಲ್ದಾಣದಿಂದ ಇಂಥ ನಿಲ್ದಾಣದವರೆಗೆ ನಾನು ಮೊದಲನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿದ್ದೀನಿ. ಅದು ಅಪರಾಧ ಅನ್ನೋದು ನನಗೆ ಗೊತ್ತು. ಆದ್ರಿಂದ ಆ ಅಪರಾಧಕ್ಕೆ ಏನಪ್ಪಾ ಅಂತಂದ್ರೆ ನೀವು ದಂಡ ವಿಧಿಸಬಹುದು, ಎಷ್ಟು ದಂಡ ಆಗುತ್ತೆ ಹೇಳಿ ಅದನ್ನು ಪಾವತಿ ಮಾಡ್ತೀನಿ. ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಟಿಕೆಟ್ ಕಲೆಕ್ಟರ್ಗೆ. ಎಲ್ಲರೂ ಟಿಕೆಟ್ ರಹಿತ ಪ್ರಯಾಣಿಕರನ್ನ ತುಂಬಾ ಜನ ನೋಡಿರ್ತಾನೆ, ಪ್ರತಿನಿತ್ಯ 100 ಜನ ನೋಡಿರ್ತಾನೆ. ಇಂಥ ವ್ಯಕ್ತಿ ಎಲ್ಲೋ ಒಂದು
ಸ್ವಲ್ಪ ಹೊತ್ತು ಫಸ್ಟ್ ಕ್ಲಾಸ್ ಅಂದ್ರೆ ಮೊದಲನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ಅದರ ದಂಡ ಕೊಡ್ತೀನಿ ಅಂತಂದು ಅವರೇನೆ ಸ್ವಯಂ ಪ್ರೇರಿತವಾಗಿ ಹೇಳ್ತಾ ಇದಾರಲ್ಲ ಅಂತ ಅವನಿಗೆ ಬಹಳ ಆಶ್ಚರ್ಯವಾಗುತ್ತೆ. ಅವ್ನು ಹೇಳ್ತಾನೆ, ಹೋಗ್ಲಿ ಬಿಡಿ ಸ್ವಾಮಿ, ಅದೇನು ದೊಡ್ಡ ವಿಚಾರ ಅಲ್ಲ, ಅದೇನು ಅದಕ್ಕೇನು ದಂಡ ಕಟ್ಟಬೇಕಾಗಿಲ್ಲ ಅಂತ. ಆದ್ರೆ ದೀನ್ ದಯಾಳ್ ಉಪಾಧ್ಯಾಯರು ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನಮ್ಮನ್ನೆಲ್ಲ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಒಬ್ಬ ಗಣ್ಯ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾರೆ. ನಾವೇ ತಪ್ಪು ಮಾಡಿದ್ರೆ ನಾವು ಇನ್ನೊಬ್ಬರಿಗೆ ಹೇಗೆ ಆದರ್ಶ ಆಗಿರೋದಕ್ಕೆ ಸಾಧ್ಯ? ಅದು ಒಳ್ಳೇದಲ್ಲ. ನಾವು ಮೊದಲು ಪ್ರಾಮಾಣಿಕರಾಗಿರ್ಬೇಕು. ಇನ್ನೊಬ್ಬರಿಗೆ ಪ್ರಾಮಾಣಿಕತೆ ಬಗ್ಗೆ ಮಾತನಾಡ್ತಕ್ಕಂಥ ಹಕ್ಕು, ನೈತಿಕ ಶಕ್ತಿ ನಮಗೆ ಬರುತ್ತೆ. ಆದ್ರಿಂದ ನಾನು ಮಾಡಿರ್ತಕ್ಕಂಥದ್ದು ತಪ್ಪು. ಆದ್ರಿಂದ ಎಷ್ಟು ದಂಡ ಆಗುತ್ತೆ ಹೇಳು, ಪಾವತಿ ಮಾಡ್ತೀನಿ ಅಂತಂದು ಅವನು ಎಷ್ಟೋ ಸ್ವಲ್ಪ ಹಣವನ್ನ ಅವ್ರ ಹತ್ರ ದಂಡ ರೂಪದಲ್ಲಿ ವಸೂಲಿ ಮಾಡ್ತಾನೆ. ಅದಕ್ಕೆ ರಸೀದಿಯನ್ನು ಕೊಡ್ತಾನೆ. ಇದು ಹಿಂದಿನ ಕಾಲದ ಒಬ್ಬ ರಾಜಕಾರಣಿ, ಅವ್ರ ರಾಜಕಾರಣಿನೇ ಜನಸಂಘ ಅಂದ್ರೆ ಅವಾಗ ಒಂದು ಪಕ್ಷ, ಅದು ರಾಜಕೀಯ ಪಕ್ಷ. ಇಂತಹ ವ್ಯಕ್ತಿಗಳು ಸಹ ಆಗಿನ ಕಾಲದಲ್ಲಿದ್ರು. ಈಗಿನ ಕಾಲದ ಜನರನ್ನ ನೋಡಿದಾಗ ನಮಗೆ ಈ ಪ್ರಾಮಾಣಿಕತೆ ಕಾಣೋದಿಕ್ ಸಾಧ್ಯವೇ? ಇಂತಹ ವ್ಯಕ್ತಿಗಳಿಂದನೇ ನಮ್ಮ ನಾಡು ಮತ್ತು ದೇಶ ಒಂದು ಉತ್ತಮವಾಗಿರ್ತಕ್ಕಂತಹ ತಳಹದಿಯನ್ನ ಹಾಕತಕ್ಕಂಥ ಇಂಥ ವ್ಯಕ್ತಿಗಳ ಸ್ಮರಣೆಯನ್ನ ನಾವು ಮಾಡಿದ್ರೆ ನಮಗೆ ಎಷ್ಟೋ ಒಂದು ಪುಣ್ಯ ಬರುತ್ತೆ ಅಂತಕ್ಕಂಥ ಭಾವನೆ ನಮ್ದು. ನಮಸ್ಕಾರ. ಇಂತಹ ಅನೇಕ ಘಟನೆಗಳು ನಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಪ್ರತಿನಿತ್ಯ ಪ್ರಕಟವಾಗುತ್ತೆ. ಅದನ್ನು ದಯವಿಟ್ಟು ನೀವೆಲ್ಲ ನೋಡಿ ನೀವು ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ.